ಗಾಯಗಳೆಲ್ಲ ನೋವಲ್ಲಿ ಪದ್ಯ ಆಡ್ತಾ ಇದೆ. ಅಷ್ಟು ಚೆನ್ನಾಗಿ ಮಾಡಿದ್ರು ನಿನ್ ಗೋವಿಂದ ಮಾವ. ನಾವು ಗೊತ್ತಲ್ಲ, ಕೈ ಇಟ್ರೆ ಸಂಗೀತ ಸಂಚನೆ, ಪ್ರತಿ ಗಾಯನೂ ಪದ್ಯನೇ ಹಾಡಬೇಕು. ಮ್ಯಾಜಿಕ್ ಮಾಸ್ಟರ್, ನಿಮ್ಗೇನ್ ಬೇಕಿದ್ರು ನಮ್ ಗೋವಿಂದ ಮಮ್ಮನ ಕೇಳಿ. ಅವ್ರು ತುಂಬಾ ಒಳ್ಳೆಯವರು, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಹೌದೌದು. ಮಾಡ್ತೀರಾ ಅಲ್ವಾ ಮಾಮ? ಪ್ರಿನ್ಸಸ್, ನೀನ್ ಹೇಳಿದ್ಮೇಲೆ ಮಾಡದೇ ಇರಕ್ಕಾಗತ್ತಾ? ಮಾಡೇ ಮಾಡ್ತೀನಿ. ಬೇಕಾದ್ರೆ ಇನ್ಸತಿ ಡ್ರೆಸ್ ಬೇಡವಾ? ಬೇಡವಂತೆ. ಆಲ್ರೆಡಿ ನೀವು ಮಾಡಿದ್ದು ಇನ್ನೂ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ನೋವಾಗಿರ್ಬೋದು, ಆದ್ರೆ ಮನುಷ್ಯನ ಮನ್ಸಿಗಾಗಿರೋ ಗಾಯದಷ್ಟು ನೋವಾಗಿರಲ್ಲ. ಏನಂದ್ರಿ? ಏನಿಲ್ವಲ್ಲ, ಇವತ್ತು ಸ್ಪೆಷಲ್ ಅಡಿಗೆ ಮಾಡಿ ಮ್ಯಾಜಿಕ್ ಮಾಸ್ಟರ್ ನಾನೇ ಕೈಯಾರ ತಿನ್ಸೋಣ ಅಂತಿದ್ದೆ. ಪಾಪ ಗಾಯ ವಾಸಿ ಆಗ್ಬೇಕಲ್ಲ. ನೋಡಿದ್ರ ಮ್ಯಾಜಿಕ್ ಮಾಸ್ಟರ್ ಎಷ್ಟು ಕೇರ್ ಮಾಡ್ತಾರೆ ನಮ್ ಗೋವಿಂದ ಮಾಮ. ನಿಮ್ ಮ್ಯಾಜಿಕ್ ಮಾಸ್ಟರ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸೂಪರ್ ಆಗಿ ನೋಡ್ಕೊತೇನೆ. ನೀವ್ ಯಾರು ಈ ಕಡೆ ತಲೆನೂ ಹಾಕ್ಬೇಡಿ. ಬೇಕಿದ್ರೆ ಒಂದು ವಾಟರ್ ವಾಶ್ ಮಾಡಿಸ್ಬಿಡ್ತೀನಿ. ಪಲ್ಲವಿ, ನಿಮ್ಮ ಮನೆಯವರು ತುಂಬಾ ಒಳ್ಳೆಯವರು. ನಾನು ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಥ್ಯಾಂಕ್ಸ್ ನಿನ್ಗೆ. ಅತ್ತೆಗೊಂದ್ ಕಾಲ, ಸೊಸೆಗೊಂದ್ ಕಾಲ ಅಂತಾರೆ. ಹಾಗೆ ಇವಾಗ ನಿಮ್ ಕಾಲ ನಡೀತಾ ಇದೆ. ಅದು ಮುಗ್ದು ಕೇಡ್ಗಾಲ ಬರೋವರೆಗೂ ಅಷ್ಟೇ ಬಿಡಿ. ಬಾಯ್ ಕಂದ. ಮ್ಯಾಜಿಕ್ ಮಾಸ್ಟರ್, ಬೇಗ ಹುಷಾರ್ ಮಾಡ್ಕೊಳ್ಳಿ. ಅಮ್ಮಂಗೂ ನಿಮ್ಗೂ ಮದ್ವೆ ಮಾಡಿಸ್ಬೇಕು. ಓಕೆ, ನಾನ್ ರೆಡಿ. ನಿಮ್ಮ ಅಮ್ಮನ್ಗೆ ಹೇಳು ಬಟ್ಟೆ ಸೀರೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ. ಮುಕ್ವಾಡ ಕಳ್ಚೋವರೆಗೆ ಮಾತ್ರ ಈ ಬಣ್ಣದ ಮಾತುಗಳೆಲ್ಲ ನಡೆಯೋದು. ಅದು ಕಳ್ಚಿದ್ಮೇಲೆ ನಡೆಯೋದೆಲ್ಲ ದುಷ್ಟ ಸಂಹಾರನೇ. ಅಮ್ಮ ಏನಂದ್ರು? ಅದೇ ಬಣ್ಣ ಸೀರೆ ತಗೊಂತೀನಿ ಅಂದ್ರು. ಅನು, ಬಾಯ್ಲಿ. ಮ್ಯಾಜಿಕ್ ಮಾಸ್ಟರ್, ಓಕೆ ಬಾಯ್. ನೀನ್ ಪಲ್ಲವಿನ್ ಮದ್ವೆ ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಛೇ, ಅನು ಸಮಾಧಾನಕ್ಕೋಸ್ಕರ ಹಂಗೆ ಹೇಳ್ದೆ ಅಷ್ಟೇ. ಆಗ್ಲೇ ಕೊಲೆ ಮಾಡಿದ್ರೆ ಜೈಲ್ಗೆ ಹೋಗ್ಬೇಕಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೀನಿ. ನನ್ನ ಸಲ ನಮ್ಮ ಪಲ್ಲವಿನ ಮದುವೆಗೆ ಯೋಚನೆ ಮಾಡಿದ್ರು ನಾನು ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ. ನಿಜವಾಗ್ಲೂ ನಿನ್ನ ಕೊಂದ ಹಾಕಿ ಹೋಗ್ತೇನೆ. ಕಟ್ಟಿದೆ. ಅಬ್ಬಾ, ಏನ್ ಮಾಡಿದೆ ಇಷ್ಟಂಗ? ನನ್ನಲ್ಲೂ ಒಂದು ವಿಲನ್ ಶರ್ಟ್ ಇದೆ, ಸ್ವಲ್ಪ ಹುಷಾರಾಗಿರು. ಏನಾರು ಬೇಕಿದ್ರೆ ಕರಿ. ಆಪಲ್ ಇದೆ, ಬೇಕಿದ್ರೆ ತಿನ್ನು. ನಿಶಿ ಅಲ್ಲಿ ಅವಳೆಲ್ಲಿದ್ದಾಳೆ? ಮನೇಲಿ. ಯಾಕೆ? ಎಲ್ಲೋದ್ಲು? ಅದೇನೋ ಫ್ರೆಂಡ್ಸ್ಗೆ ಪಾರ್ಟಿ ಕೊಡ್ತೀನಿ ಅಂತ ರಾತ್ರಿ ಮನೆಯಿಂದ ಹೋದವಳು ಇನ್ನೂ ಬಂದಿಲ್ಲ. ನೀವೋ ಅವಳೆಲ್ಲೋಗ್ಲಿ ಎಲ್ಲಿ ಬರ್ಲಿ ಏನು ಕೇಳಲ್ಲ. ಹೋಗ್ಲಿ ಬಿಡೆ, ನನ್ನ ಮಗಳು ಖುಷಿಯಾಗಿದ್ರೆ ಅಷ್ಟೇ ಸಾಕು. ಅವಳು ಹಠ ಕೋಪ ಎಲ್ಲ ನಿನಗೆ ಗೊತ್ತಿಲ್ವಾ? ಡ್ಯಾಡಿ. ಹೇ ನಿಶಿ. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್ ಮಮ್ಮಿ. ಬಿಡೆ, ಇಷ್ಟೊತ್ಕ ಮನೆಗ್ ಬರೋದು? ನಿಂಗೆ ಹೇಳೋರ್ ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ಬಿಡು ರಾಗಿಣಿ, ಈಗಷ್ಟೇ ಮಗು ಮನೆಗೆ ಬಂದಿದ್ದಾಳೆ. ಅವಳನ್ನ ಯಾಕೆ ಬೈತೀಯ? ಐ ಲವ್ ಯು ಡ್ಯಾಡಿ. ನಿಶಿ ಪುಟ್ಟ, ತುಂಬಾ ದಿನದ ನಂತರ ನಿನ್ನ ಎಷ್ಟೊಂದು ಖುಷಿಯಾಗಿ ನೋಡ್ತಾ ಇದ್ದೀನಿ. ಏನ್ ರೀಸನು? ಹೌದಲ್ವಾ? ಇವತ್ತು ಎಷ್ಟೊಂದು ಖುಷಿಯಾಗಿದ್ಯಾ ನೀನು? ಡ್ಯಾಡಿ,
ಮಮ್ಮಿ ನಿಮ್ಮಿಬ್ರಿಗೂ ಒಂದ್ ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಗೆಸ್ ಮಾಡಿ ನೋಡೋಣ. ಹಾ, ಮೊನ್ನೆ ಒಂದು ಟೆಂಡರ್ಗೆ ಬಿಡ್ ಮಾಡಿದ್ವಲ್ಲ, ಅದು ನಮ್ಗೆ ಸಿಕ್ತಾ? ನೋ ಡ್ಯಾಡ್, ಅದಲ್ಲ. ನಿಂಗಿಷ್ಟ ಆಗಿರೋದೇನಾದ್ರೂ ಶಾಪಿಂಗ್ ಮಾಡ್ದಾ? ಮಾಮ್, ರಾಂಗ್ ಗೆಸ್. ಅಯ್ಯೋ, ನಮಗ್ ಗೊತ್ತಾಗ್ತಿಲ್ಲ ಕಂದ, ನೀನೇ ಹೇಳ್ಕಂದ. ವಿಷಯ ಏನಪ್ಪಾ ಅಂದ್ರೆ